ನೋಡಿ ಜೂನ್ 1ಕ್ಕೆ ಡಿ.ಕೆ. ಶಿವಕುಮಾರ್ ಅವರ ಪದಗ್ರಹಣ ಆಗಬೇಕಾಗಿತ್ತು, ಆದರೆ ಮುಂದೂಡಿಕೆ ಆಯಿತು. ಮತ್ತೊಂದು ಕಡೆಯಲ್ಲಿ ಶಾಂಗ್ರಿಲಾದಲ್ಲಿ ಈಗ ಸಭೆ ಮಾಡೋದಕ್ಕೆ ತಯಾರಿಗಳು ಕೂಡ ಭರದಿಂದ ಆರಂಭ ಆಗಿದೆ. ಈಗ ಸಭೆಯಲ್ಲಿ ಏನು ಚರ್ಚೆ ಆಗುತ್ತೆ ಅದನ್ನು ಕೂಡ ನೋಡಬೇಕಾಗತ್ತೆ. ಜೊತೆಗೆ ಸಚಿವ ಸಂಪುಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಸಿ ಬಿಸಿ ಚರ್ಚೆಗಳು ಆರಂಭ ಆಗಿದೆ. ಈಗಾಗಲೇ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ, ಅನೇಕ ಘಟಾನುಘಟಿ ನಾಯಕರು ಈಗ ಬರೋದಕ್ಕೆ ಆರಂಭ ಮಾಡಿದ್ದಾರೆ. ಈಗಾಗಲೇ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ, ಎಲ್ಲರೂ ಕೂಡ ಬರೋದಕ್ಕೆ ಆರಂಭ ಮಾಡಿದ್ದಾರೆ. ಹೀಗಾಗಿ ಸಚಿವ ಸ್ಥಾನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆಗುವ ಸಾಧ್ಯತೆಗಳು ಹೇಳಿ ರಾಜಭವನದಲ್ಲಿ ಸರಳವಾಗಿ ತಗೋಬಹುದು. ಆಮೇಲೆ ಜಿಲ್ಲಾವಾರು ಹೋಗಿ ಎಲ್ಲರಿಗೂ ಯಾರು ಅಭಿಮಾನಿಗಳಿದ್ದಾರೆ, ಕಾರ್ಯಕರ್ತರಿದ್ದಾರೆ, ಮುಖಂಡರಿದ್ದಾರೆ, ಅವರಿಗೆ ಇದನ್ನ ಸಲ್ಲಿಸಬಹುದು. ಸಿಎಂ ಜೊತೆಗೆ ಮೊದಲ ಹಂತದ ಸಚಿವರು ಏನು ಪ್ರಮಾಣ ವಚನ ತಾಂತಾರೆ ಸರ್? ತಗೋತಾರೆ. ಒಂದು 12 ಹಂತದಲ್ಲಿ ಮಾಡಿದ್ರೆ ಫಸ್ಟ್ ಒಂದು 2 ಜನ ತಗೋಬಹುದು. ಇಲ್ಲಿ ಏನು ಹೇಳಕ್ಕಾಗಲ್ಲ ಸರ್. ಹೈಕಮಾಂಡ್ನವರು 4 ಜನ 5 ಜನ ಈಗ ಅವರೆಲ್ಲ ಸೇರಿ, ಈಗ ಸಿದ್ದರಾಮಯ್ಯನವರು ಒಬ್ರು ಹೈಕಮಾಂಡ್, ಈಗ ಅವ್ರು ಮುಖ್ಯಮಂತ್ರಿಯಿಂದ ಬಿಟ್ಟ ಮೇಲೆ ಅವರು ಪಾರ್ಟಿಗೆ ಇದು ಮಾಡಬೇಕಲ್ಲ, ಅವರು ಸಹಕಾರ, ಅವರು ಇವರು ಜೊತೆಯಾಗಿ ಹೋಗ್ಬೇಕು. ಆಮೇಲೆ ಹೈಕಮಾಂಡ್ನಿಂದ ಅಲ್ಲಿ 2 ಜನ ಬರ್ತಾರೆ. ಒಟ್ಟು 4, 5, 7, 8 ಜನ ಖರ್ಗೆ ಅವರು ಬರ್ತಾರೆ. 5-6 ಜನ ಸೇರ್ಕೊಂಡು ಒಂದು ತೀರ್ಮಾನ ತಗೋತಾರೆ. ಒಳ್ಳೇದಾಯ್ತು ಬಹುದಿನದ ಕನಸು. ಇನ್ನು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ, ಒಂದು ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಆಗಮಿಸಿದ್ರು, ಮತ್ತೊಂದು ಕಡೆ ಶಿವಲಿಂಗೇಗೌಡ ಅವರು ಕೂಡ ಬಂದರು. ಬಂದಂತಹ ಸಂದರ್ಭದಲ್ಲಿ ತುಂಬ ಸಂತಸದಿಂದ ಕಂಡು ಬರ್ತಾ ಇದ್ರು, ಸಂತೋಷದಲ್ಲಿ ಕಂಡು ಬರ್ತಾ ಇದ್ರು. ಇದಕ್ಕೆ ಕಾರಣ ಸಚಿವ ಸ್ಥಾನದ ಆಕಾಂಕ್ಷಿಗಳು ಅವರು ಕೂಡ ಕಳೆದ ಬಾರಿ ಅವಕಾಶ ಸಿಗಬೇಕಾಗಿತ್ತು, ಅವಕಾಶ ಸಿಕ್ಕಿರಲಿಲ್ಲ. ಹೀಗಾಗಿ ಈ ಬಾರಿ ಶಿವಲಿಂಗೇಗೌಡ, ಲಕ್ಷ್ಮಣ ಸವದಿಯವರಿಗೂ ಕೂಡ ಸಚಿವ ಸ್ಥಾನ ಸಿಗೋ ಸಾಧ್ಯತೆ ಇದೆ ಅನ್ನೋ ಮಾತುಗಳು ಕೇಳಿಬರ್ತಾ ಇದೆ. ಹೀಗಾಗಿ ಶಿವಲಿಂಗೇಗೌಡ ಅವರು ಕೂಡ ತುಂಬ ಸಂತಸದಲ್ಲಿ ಇದ್ದಾರೆ. ಸಿದ್ದರಾಮಯ್ಯನವರ ಹಿಂಬಾಲಕರು ಅದು ಬೇರೆ ಮಾತು. ಆದರೆ ಕಾಂಗ್ರೆಸ್ ಪಕ್ಷಕ್ಕೆ ಬಂದಾದ ನಂತರದಲ್ಲಿ ಅವರೂ ಕೂಡ ಆಕಾಂಕ್ಷಿಯಾಗಿದ್ದಾರೆ. ಅವಕಾಶ ಸಿಗುತ್ತಾ ಏನು ಎತ್ತ ಅದನ್ನು ಕೂಡ ನೋಡಬೇಕಾಗುತ್ತೆ. ಈ ಮೊದಲ ಪಟ್ಟಿ ನೋಡಿ, ಕಾಂಗ್ರೆಸ್ಸು ಕೂಡ ತುಂಬ ಎಚ್ಚರಿಕೆಯಿಂದ ಹೆಜ್ಜೆ ಇಡ್ತಾ ಇದೆ. ಈಗ ಮೊದಲ ಪಟ್ಟಿ ಪ್ರಕಟ ಆದ ಬಳಿಕ 2ನೇ ಪಟ್ಟಿ ಪ್ರಕಟ ಮಾಡೋದಕ್ಕೆ ಮುಂದಾಗ್ತಾ ಇದೆ ಕಾಂಗ್ರೆಸ್ಸು. ಅಂದರೆ ಮೊದಲನೇ ಪಟ್ಟಿಯಲ್ಲಿ ಯಾರು ತುಂಬ ಪ್ರಭಾವಿ ನಾಯಕರಿದ್ದಾರೆ ಅವರಿಗೆ ಮಾತ್ರ ಸಚಿವ ಸ್ಥಾನ ಸಿಗೋ ಸಾಧ್ಯತೆ ಇದೆ. ಒಟ್ಟು 10 ಜನ ಸಚಿವರು ಪದಗ್ರಹಣ ಮಾಡ್ತಾರೆ, ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಅನ್ನೋ ಮಾತುಗಳು ಕೇಳಿಬರ್ತಾ ಇದೆ. ಇದು ಒಂದು ಕಡೆ. ಎರಡನೆಯದು, ಮೊದಲನೇ ಪಟ್ಟಿಯಲ್ಲಿ ಯಾರ್ಯಾರು ಅಸಮಾಧಾನಿತರಿರ್ತಾರೆ, ಅತಿ ಹೆಚ್ಚು ಅಸಮಾಧಾನವನ್ನು ಹೊರಹಾಕ್ತಾರೆ, ಅಥವಾ ಪಕ್ಷಕ್ಕೆ ಆಗ್ತಾ ಇರೋ ಡ್ಯಾಮೇಜು, ಇದೆಲ್ಲವನ್ನೂ ಕೂಡ ನೋಡಿಕೊಂಡು 2ನೇ ಪಟ್ಟಿಯನ್ನು ಪ್ರಕಟ ಮಾಡೋ ಸಾಧ್ಯತೆ ಇದೆ. ಹೀಗಾಗಿ ಶಾಂಗ್ರಿಲಾ ಹೋಟೆಲ್ನಲ್ಲಿ ಈಗಾಗಲೇ ಕೆಲವೇ ಕ್ಷಣಗಳಲ್ಲಿ ಈಗ ಸಭೆ ಆರಂಭವಾಗುತ್ತೆ.